ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಸೆದ ಬಾಂಧವ್ಯ ಅಧ್ಯಾಯ 17. ಮಾತ್ರೆಯನ್ನು ತೆಗೆದಿರಿಸಿದ ನರ್ಸ್ ಅಲ್ಲಿ ನಿಲ್ಲದೆ ಜಾಗ ಖಾಲಿ ಮಾಡಿದ್ದಳು. ಯಾವುದೇ ಒಳಪಿತೂರಿ ತಿಳಿಯದ ಸಾವಿತ್ರಮ್ಮ ಹಿಂದಿನಂತೆ ತಮ್ಮ ಮಾತ್ರೆಗಳನ್ನು ಒಂದಾದ ಮೇಲೆ ಒಂದರಂತೆ ಎಲ್ಲವನ್ನೂ ತೆಗೆದುಕೊಂಡಿದ್ದರು. ವಿಷದ ಮಾತ್ರೆಯೂ ಕೂಡ ಅವರ ದೇಹವನ್ನು ಸೇರಿ ಅವರಿಗೆ ತಿಳಿಯದಂತೆ ಇಂಚಿಂಚಾಗಿ ಆವರಿಸಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿತ್ತು. ಮಾತ್ರೆ ತೆಗೆದುಕೊಂಡವರು ನಿದ್ರೆಗೆ ಶರಣಾಗುತ್ತಿದ್ದವರು, ಆದರೆ ಇಂದು ಅವರಿಗೆ ಹೇಳಲಾಗದಂತಹ ನೋವು ತಮ್ಮ ದೇಹವನ್ನು ಕಾಣಿಸಿಕೊಳ್ಳುತ್ತಿತ್ತು. ನೋವು ಹೆಚ್ಚಾದಾಗ ತಡೆಯಲಾರದೆ ಪಕ್ಕದಲ್ಲಿ ಕುಳಿತಿದ್ದ ಮತ್ತೊಬ್ಬ ನರ್ಸ್ಗೆ ತಮ್ಮ ಸಂಕಟವನ್ನು ಹೇಳಿದ್ದರು. ಸಾವಿತ್ರಮ್ಮ ಹಾಗೆ ಹೇಳಿದ ತಕ್ಷಣ ಓಡಿ ಹೋದ ನರ್ಸ್ ಡ್ಯೂಟಿಯಲ್ಲಿದ್ದ ಡಾಕ್ಟರ್ಗೆ ವಿಷಯವನ್ನು ತಿಳಿಸಿದಳು. ತಕ್ಷಣವೇ ಜಾಗೃತರಾದ ಡಾಕ್ಟರ್ ಸಾವಿತ್ರಮ್ಮನ ನೋಡಲು ವಾರ್ಡಿಗೆ ಆಗಮಿಸಿದರು. ಆರೋಗ್ಯವಾಗಿದ್ದ ಸಾವಿತ್ರಮ್ಮನಿಗೆ ಹೀಗೆ ಆಗುವುದಕ್ಕೆ ಕಾರಣ ಏನೆಂಬುದು ಆ ಪರಿಸ್ಥಿತಿಯಲ್ಲಿ ಡಾಕ್ಟರ್ಗೆ ಗೊತ್ತಾಗಲಿಲ್ಲ. ತಕ್ಷಣವೇ ಜಾಗೃತರಾದ ಡಾಕ್ಟರ್ ಸಾವಿತ್ರಮ್ಮ ಅವರನ್ನು ICUಗೆ ಸ್ಥಳಾಂತರಿಸಿದರು. ತದನಂತರ ಪೇಷಂಟ್ ಕಡೆಯವರಿಗೆ ವಿಷಯ ತಿಳಿಸಲು ನರ್ಸ್ಗೆ ತಿಳಿಸಿದರು. ನೆಮ್ಮದಿಯಾಗಿ ಆಫೀಸ್ ಕೆಲಸ ಮಾಡುತ್ತಿದ್ದ ನಕುಲ್ಗೆ ಆಸ್ಪತ್ರೆಯಿಂದ ಕರೆ ಬಂದಿತ್ತು. ಕೆಲಸದಲ್ಲಿ ತೊಡಗಿದ್ದ ನಕುಲ್ ಫೋನನ್ನು ಸ್ವೀಕರಿಸಲು ಅದು ಆಸ್ಪತ್ರೆಯಿಂದ ಬಂದ ಕರೆಯಾಗಿತ್ತು. ಸಾವಿತ್ರಮ್ಮನಿಗೆ ಹುಷಾರಿಲ್ಲದೆ ICU ಸೇರಿರುವ ವಿಚಾರ ತಿಳಿದು ಆಕೆಯ ಜೀವಕ್ಕೆ ಅಪಾಯ ಎಂಬುದನ್ನು ಅರಿತು ಮನೆಗೆ ಬಂದು ತರಾತುರಿಯಲ್ಲಿ ನೈಋತ್ಯಳನ್ನು ಹೊರಡಿಸಿ ಆಸ್ಪತ್ರೆಗೆ ಕರೆತಂದಿದ್ದ. ಅನುಮಾನದಿಂದಲೇ ಅವನ ಜೊತೆ ನೈಋತ್ಯ ಏನಾಯಿತು ಎಂದು ಸುಮಾರು ಸಲ ಕೇಳಿದರೂ ಹೇಳದೆ ಬಂದವನಿಗೆ ನೈಋತ್ಯಳಿಗೆ ಏನು ಹೇಳುವುದು, ಹೇಗೆ ಹೇಳುವುದು ಎಂಬುದೇ ತೋಚುತ್ತಿಲ್ಲ. ತನ್ನ ತಾಯಿಗೋಸ್ಕರವೇ ತನ್ನ ಜೀವವನ್ನು ಕೈಯಲ್ಲಿ ಹಿಡಿದು ಇರುವವಳಿಗೆ ಏನೆಂದು ಹೇಳುವುದು? ಏನೊಂದು ಮಾತನಾಡದೆ ಕಾರನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ. ತನ್ನ ತಾಯಿ ಇರುವ ಆಸ್ಪತ್ರೆಯನ್ನು ನೋಡಿದಾಗಲೇ ನೈಋತ್ಯಳಿಗೆ ಅಲ್ಲಿ ಏನಾಗಿದೆ ಎಂಬ ಅಂದಾಜು ಸಿಕ್ಕಿತ್ತು. ತನ್ನ ತಾಯಿಗೆ ಏನೋ ಆಗಿದೆ ಎಂದು ಅರಿಯಲು ಅವಳಿಗೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅಲ್ಲಿಂದ ಓಡಿದಳು. ನೇರವಾಗಿ ತನ್ನಮ್ಮ ಇದ್ದ ವಾರ್ಡ್ನತ್ತ ದೌಡಾಯಿಸಿದ್ದಳು. ಆದರೆ ಅವಳಿಗೆ ಅಲ್ಲಿ ಸಾವಿತ್ರಮ್ಮ ಎಲ್ಲೂ ಕಾಣಸಿಗಲಿಲ್ಲ. ನಂತರ ಅಲ್ಲಿದ್ದನ್ನು ಕೇಳಲು ಅವರು ICUನಲ್ಲಿ ಇದ್ದಾರೆ ಎಂದು ಹೇಳಿದ್ದಳು. ICUನಲ್ಲಿ ಗಂಭೀರವಾಗಿ ಚಿಕಿತ್ಸೆ ನಡೆಯುತ್ತಿತ್ತು ಸಾವಿತ್ರಮ್ಮನಿಗೆ. ಅದನ್ನು ಕಿಟಕಿಯಿಂದ ನೋಡಿದ ನೈಋತ್ಯ ಅಳುತ್ತಾ ಸುಮ್ಮನೆ ಕುಳಿತಳು. ವಿಷಯ ತಿಳಿದ ತಕ್ಷಣ ನಕುಲ್ ಸುಹಾಸ್ ತನ್ನ ಆಸ್ಪತ್ರೆಗೆ ಮೊದಲು ಕಳುಹಿಸಿದ್ದ. ಸುಹಾಸ್ ಹೊರಗಡೆ ನಿಂತು ಆ ಕಡೆಯಿಂದ ಈ ಕಡೆಯಿಂದ ಓಡಾಡುತ್ತಿದ್ದವನು. ಸಾವಿತ್ರಮ್ಮನಿಗೆ 3-4 ಡಾಕ್ಟರಿಂದ ಚಿಕಿತ್ಸೆ ನಡೆಯುತ್ತಿತ್ತು. ಅವರ ಆರೋಗ್ಯ ಕ್ಷಣ ಕ್ಷಣಕ್ಕೂ ತೀರಾ ಕ್ಷೀಣಿಸುತ್ತಿತ್ತು. ಬದುಕುವುದು ಅನುಮಾನವೇ ಎನ್ನುವ ಪರಿಸ್ಥಿತಿ ತಲುಪಿತ್ತು. ವಿಷ ಮೈಯನ್ನೆಲ್ಲ ಆವರಿಸಿತ್ತು. ದೇಹ ನೀಲಿಯ ರೂಪ ಪಡೆಯುತ್ತಿತ್ತು. ಬೆಡ್ ಮೇಲೆ ಮಲಗಿದ್ದ ತನ್ನ ತಾಯಿಯನ್ನು ಗಾಜಿನ ಕಿಟಕಿಯ ಮುಖಾಂತರ ನೋಡಿದ ನೈಋತ್ಯ ಕಣ್ಣಿನಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವಳ ವೇದನೆಯನ್ನು ನೋಡಿದ ನಕುಲ್ಗೂ ಕೂಡ ಮನಸ್ಸಿನಲ್ಲಿ ಸಂಕಟವಾಗುತ್ತಿತ್ತು. ಅವಳು ನಕುಲ್ ತಿರುಗಿ ನಮ್ಮಮ್ಮನಿಗೆ ಏನಾಗಿದೆ ಎಂದು ಪ್ರಶ್ನಿಸಲು ಅವನ ಬಳಿಯೂ ಕೂಡ ಉತ್ತರವಿರಲಿಲ್ಲ. ಅವಳ ಅಳುವನ್ನು ನೋಡಿ ತಡೆದುಕೊಳ್ಳದ ನಕುಲ್, ನಿಮ್ಮಮ್ಮನಿಗೆ ಏನೂ ಆಗುವುದಿಲ್ಲ, ಧೈರ್ಯವಾಗಿರು ಎಂದು ಅವಳನ್ನು ಬಳಸಿ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿ ಅವಳ ಪಕ್ಕ ಕುಳಿತು ಅವನೂ ಕೂಡ ಅವಳ ತಲೆ ನೇವರಿಸಿದ. ಸುಮಾರು ಸಮಯದವರೆಗೂ ಪರಿಶೀಲಿಸಿದ ಡಾಕ್ಟರ್ ಅಂತೂ ಇಂತೂ ಕಡೆಗೆ ಹೊರ ಬಂದಿದ್ದರು. ಅವರು ಬರುವುದನ್ನೇ ಕಾದಿದ್ದವನಂತೆ ಹೋದ ನಕುಲ್, ಡಾಕ್ಟರ್ ಈಗ ಹೇಗಿದೆ ಅವರ ಪರಿಸ್ಥಿತಿ ಎಂದು ಕೇಳಿದ. ಆಗ ಡಾಕ್ಟರ್, ಏನು ಹೇಳುವುದಕ್ಕಾಗುವುದಿಲ್ಲ, ಅವರ ದೇಹಕ್ಕೆ ಯಾವುದೇ ವಿಷ ಸೇರಿದೆ, ಅದು ಹೇಗೆ ಎಂಬುದು ತಿಳಿಯುತ್ತಿಲ್ಲ ಎಂದು ತಿಳಿಸಿದವರು, ಹಾಗೆ ಅವರ ದೇಹ ನಾವು ಕೊಡುವ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ, ಯಾವುದನ್ನು ಕೂಡ ಈಗ ಹೇಳುವುದಕ್ಕೆ ಸಾಧ್ಯವಾಗುತ್ತಿಲ್ಲ, ಅವರ ದೇಹ ಸ್ಪಂದಿಸದ ಹೊರತು ಯಾವ ಚಿಕಿತ್ಸೆಯೂ ಕೂಡ ಫಲಕಾರಿ ಆಗುವುದಿಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ ಡಾಕ್ಟರ್ ತಮ್ಮ ಕಾರ್ಯಪ್ರವೃತ್ತರಾಗಿದ್ದರು. ಡಾಕ್ಟರ್ ಮಾತು ಕೇಳಿದ ನೈಋತ್ಯಾಳಿಗೆ ಏನೊಂದು ಮಾತನಾಡಲು ತೋಚದೆ ಅಳುತ್ತಾ ಸುಮ್ಮನೆ ನಿಂತಿದ್ದಳು. ಅವಳನ್ನು ಸಮಾಧಾನಪಡಿಸುವುದರಲ್ಲಿ ನಿರತನಾಗಿದ್ದ ನಕುಲ್ಗೆ ತನ್ನ ಮೊಬೈಲ್ಗೆ ಬರುತ್ತಿದ್ದ ಸಂದೇಶಗಳ ಅರಿವೇ ಇಲ್ಲ. ಇತ್ತ ಸುಹಾಸ್ ಬಂದು, ಸರ್ ನಿಮ್ಮ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು, ಹೊರಗಡೆ ಬರುತ್ತೀರಾ ಎಂದಾಗಲೇ ನಕುಲ್ ವಾಸ್ತವಕ್ಕೆ ಬಂದದ್ದು. ನೈಋತ್ಯಾಳಿಗೆ 5 ನಿಮಿಷ ಎಂದು ಹೇಳಿ ಹೊರಟ ನಕುಲ್ ಸುಹಾಸ್ ಬಳಿ ಬಂದು ಏನು ಎಂಬಂತೆ ಕೇಳಲು, ಸುಹಾಸ್ ಮಾಧ್ಯಮಗಳಲ್ಲೆಲ್ಲ ಬರೀ ನಿಮ್ಮ ಮನೆಯ ಸುದ್ದಿ ಹರಿದಾಡುತ್ತಿದೆ ಸರ್ ಎಂದು ಹೇಳಲು, ಕಾತುರತೆಯಿಂದ ಸುಹಾಸ್ ಮುಖವನ್ನೇ ನೋಡಿದ ನಕುಲ್ಗೆ ಆಶ್ಚರ್ಯ. ಹಾಗೆಯೇ ಸುಹಾಸ್ ಮುಖವನ್ನು ನೋಡಿ ಏನು ಎಂದು ಪ್ರಶ್ನಿಸಲು, ಸರ್ ನಿಮ್ಮ ತಂಗಿಯ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತಿದೆ, ಅವರು ಜೀವಂತವಾಗಿದ್ದಾರೆ, ಅದೇ ಸುದ್ದಿ
ಒದ್ದಾಡುತ್ತಿದೆ. ನೀವು ಆಸ್ಪತ್ರೆಯಲ್ಲಿರುವ ಕಾರಣ ನಿಮಗೆ ತಿಳಿದಿಲ್ಲ. ನಿಮಗೆ ಸಾಕಷ್ಟು ಫೋನ್ ಮೆಸೇಜ್ ಬಂದಿದೆ. ನೀವು ಫೋನ್ ತೆಗೆದು ನೋಡಿದರೆ ನಿಮಗೆ ಈ ಘಟನೆ ಬಗ್ಗೆ ತಿಳಿಯುತ್ತಿತ್ತು. ನಿಮ್ಮ ತಂಗಿ ಜೀವಂತವಾಗಿ ಸಿಕ್ಕಿದ್ದಾರೆ ಸರ್, ಅದು ಕೂಡ ಅವರ ಗಂಡನ ಜೊತೆಯಲ್ಲಿ. ಅವರ ಸುಖ ಸಂಸಾರದ ಬಗ್ಗೆ ತರುಣ್ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಕಷ್ಟದ ದಿನಗಳು ಮುಗಿದು ಒಳ್ಳೆಯ ದಿನ ನಿಮ್ಮ ಪಾಲಿಗೆ ಬಂದಿದೆ ಸರ್. ನಿಮ್ಮ ತಂಗಿ ನಿಮಗೆ ವಾಪಸ್ ಸಿಕ್ಕಿಬಿಟ್ಟರು ಎಂದು ಖುಷಿಯ ವಿಚಾರ ಹೇಳುವಾಗಲೇ ನೈಋತ್ಯ ಅದೇ ಸಮಯಕ್ಕೆ ಅಮ್ಮ ಎಂದು ಜೋರಾಗಿ ಕಿರುಚಿದಳು. ಅವಳು ಕಿರುಚಿದ ಶಬ್ದಕ್ಕೆ ನಕುಲ್ ಆ ಕಡೆ ನೋಡಲು ಅವನಿಗೆ ತಿಳಿದು ಹೋಗಿತ್ತು. ಸಾವಿತ್ರಮ್ಮ ತಮ್ಮ ಮಗಳನ್ನು ಭೂಲೋಕದಲ್ಲಿ ಬಿಟ್ಟು ಸ್ವರ್ಗಲೋಕ ನಿವಾಸಿಯಾಗಿದ್ದಾರೆ ಎಂದು. ಹಾಗೆ ಕಿರುಚಿದ ನೈಋತ್ಯ ಪ್ರಜ್ಞೆ ಇಲ್ಲದಂತೆ ಉರುಳಿದಳು. ಇತ್ತ ಆಫೀಸ್ನಲ್ಲಿ ಸುಹಾಸ್ ಇಲ್ಲದಿರುವುದನ್ನು ಗಮನಿಸಿದ ಮನ್ವಿತಾ ಅವನ ಮೊಬೈಲ್ಗೆ ಫೋನ್ ಮಾಡುತ್ತಿದ್ದಳು. ಅವಳ ಕರೆಯನ್ನು ಸ್ವೀಕರಿಸದೆ ಕರೆ ತುಂಡರಿಸುತ್ತಿದ್ದ ಸುಹಾಸ್. ನನ್ನ ಕರೆಯನ್ನು ಕಟ್ ಮಾಡುತ್ತಿರುವವರ ಮೇಲೆ ಕೋಪಗೊಂಡ ಮನ್ವಿತಾ, ಸೌಮ್ಯ ಫೋನ್ ಕರೆಯನ್ನಾದರೆ ಸ್ವೀಕರಿಸುತ್ತಾರೆ, ನನ್ನ ಕರೆಯನ್ನು ಸ್ವೀಕರಿಸುವುದಿಲ್ಲ ಎಂದು ಮನದಲ್ಲಿಯೇ ಬೈದುಕೊಂಡು ಅವನನ್ನು ಪರೀಕ್ಷೆ ಮಾಡೋಣ ಎಂದುಕೊಂಡು ಸೌಮ್ಯ ಬಳಿ ಹೋಗಿ, ನಾನೊಂದು ಕಾಲ್ ಮಾಡಬೇಕಿತ್ತು, ನಿನ್ನದೇನೋ ಅಭ್ಯಂತರವಿಲ್ಲದಿದ್ದರೆ 5 ನಿಮಿಷ ಫೋನ್ ಕೊಡು ಎಂದು ಕೇಳಿದ್ದಳು. ಏನೂ ಅರಿಯದ ಸೌಮ್ಯ ಅವಳು ಹೇಳಿದ್ದು ನಿಜವಿರಬಹುದು ಎಂದು ನಂಬಿ ಅವಳ ಫೋನನ್ನು ಮನ್ವಿತಾ ಕೈಯಲ್ಲಿ ಕೊಟ್ಟಿದ್ದಳು. ಫೋನ್ ತೆಗೆದುಕೊಂಡು ಹೊರಬಂದ ಮನ್ವಿತಾ ತಕ್ಷಣವೇ ಸುಹಾಸ್ ಮೊಬೈಲ್ಗೆ ಫೋನ್ ಮಾಡಿದ್ದಳು. ಯಾವುದಾದರೂ ತುರ್ತು ಸಂದರ್ಭ ಬಿದ್ದಾಗ ಫೋನ್ ಮಾಡಿ ಎಂದು ಹೇಳಿ ಹೋಗಿದ್ದ ಸುಹಾಸ್. ಈಗ ಸೌಮ್ಯ ಮೊಬೈಲಿಂದ ಸುಹಾಸ್ಗೆ ಕರೆ ಬಂದಿರುವುದನ್ನು ನೋಡಿದ ಸುಹಾಸ್ ಯಾವುದೋ ಅಗತ್ಯವಿರುವ ವಿಷಯವನ್ನು ತಿಳಿದುಕೊಳ್ಳಲು ಕರೆ ಮಾಡುತ್ತಿರಬಹುದೆಂದು ಅವಳ ಕರೆಯನ್ನು ಸ್ವೀಕರಿಸಿದ್ದ. ಅದೇ ಅವನ ಬಾಳಿಗೆ ಮುಳ್ಳಾಗಲು ಮೊದಲ ಮೆಟ್ಟಿಲಾಗಿತ್ತು. ಕರೆಯನ್ನು ಸ್ವೀಕರಿಸಿ ಸುಹಾಸ್ ಮೇಲೆ ಹೇಳಿಕೊಳ್ಳಲಾಗದಂತೆ ಬಂದಿತ್ತು ಮನ್ವಿತಾ ಮನದಲ್ಲಿ. ಹಲೋ ಹೆಲೋ ಎಂದು 3-4 ಬಾರಿ ಹೇಳಿದರೂ ಆ ಕಡೆಯಿಂದ ಉತ್ತರ ಬಾರದಿದ್ದಾಗ ಆಸ್ಪತ್ರೆಯಲ್ಲಿನ ಪರಿಸ್ಥಿತಿ ನೋಡಿ ಫೋನನ್ನು ಸ್ಥಗಿತಗೊಳಿಸಿದ್ದ ಸುಹಾಸ್. ಈ ಕಡೆ ವಿಷಯಕ್ಕೆ ತಲೆಕೆಡಿಸಿಕೊಳ್ಳದೆ ಆಸ್ಪತ್ರೆಯಲ್ಲಿನ ಜವಾಬ್ದಾರಿಗೆ ತಲೆ ಕೊಟ್ಟಿದ್ದ. ಇತ್ತ ಕರೆ ಕಟ್ ಮಾಡಿದ ಮನ್ವಿತಾ ಸುಹಾಸ್ ಮನೆಯ ಅಡ್ರೆಸ್ಸನ್ನು ಅವಳ ತಂದೆ ತಾಯಿಗೆ ಕಳುಹಿಸಿ ಅವರ ತಾಯಿಯ ಬಳಿ ತಮ್ಮ ಮದುವೆ ವಿಚಾರವಾಗಿ ಮಾತನಾಡಲು ತಿಳಿಸಿದಳು. ಅವಳ ಮಾತಿನಂತೆ ಸುಹಾಸ್ ತಾಯಿಯನ್ನು ಭೇಟಿಯಾದ ಮನ್ವಿತಾ ತಂದೆ ತಾಯಿ ಮದುವೆಗೆ ಒಪ್ಪಿಸಲು ತಮ್ಮ ಕೈಲಾದ ಪ್ರಯತ್ನವನ್ನು ಮಾಡುವ ಸಲುವಾಗಿ ಸುಹಾಸ್ ಮನೆಗೆ ತೆರಳಿದರು. ಸುಹಾಸ್ ಮನೆಗೆ ಹೋದವರಿಗೆ ಅವರ ತಾಯಿ ಎದುರಾಗಿದ್ದರು. ಕುಶಲೋಪಚಾರಿ ವಿಚಾರದ ನಂತರ ಬಂದ ವಿಷಯವನ್ನು ಅರುಹಿದರು ಮನ್ವಿತಾ ತಂದೆ. ಯಾರ ನೆರಳು ಇಲ್ಲದೆ ಸಹಾಯವಿಲ್ಲದೆ ಈ ಮಟ್ಟಿನ ಯಶಸ್ಸು ಕಂಡಿರುವ ಸುಹಾಸ್ ತಾಯಿಗೆ ಮನ್ವಿತಾ ಒಳ್ಳೆ ಜೋಡಿಯಾಗುತ್ತಾಳೆ. ಹಾಗೆಯೇ ನನ್ನ ಮಗನಿಗೆ ತಂದೆ ತಾಯಿಯಂತಹ ಅತ್ತೆ ಮಾವ ಸಿಗುತ್ತಾರೆ. ಹಾಗೆ ಜೋಡಿ ಚೆನ್ನಾಗಿರುತ್ತದೆ ಎಂದು ನಿರ್ಧರಿಸಿದ ಅವನ ತಾಯಿ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದರು. ಏಕೆಂದರೆ ಸುಹಾಸ್ ತನ್ನ ತಾಯಿಗೆ ನಿಮ್ಮ ತೀರ್ಮಾನವೇ ಅಂತಿಮ ಎಂಬುದನ್ನು ಯಾವಾಗಲೂ ತಿಳಿಸಿದ್ದ. ನೃತ್ಯ ಅದೇ ಸಮಯಕ್ಕೆ ಅಮ್ಮ ಎಂದು ಜೋರಾಗಿ ಕಿರುಚಿದಳು. ಅವಳು ಕಿರುಚಿದ ಶಬ್ದಕ್ಕೆ ನಕುಲ್ ಆ ಕಡೆ ನೋಡಲು ಅವನಿಗೆ ತಿಳಿದು ಹೋಗಿತ್ತು. ಸಾವಿತ್ರಮ್ಮ ಬದುಕಿಲ್ಲ ಎಂದು ಸತ್ಯ ತಿಳಿದಾಗ ಗರಬಡಿದವರಂತೆ ನಿಂತಿದ್ದಳು ನೈಋತ್ಯ. ಪರೀಕ್ಷಿಸಿದ ಡಾಕ್ಟರ್ ನಿಮ್ಮ ತಾಯಿ ಬದುಕಿಲ್ಲ ಎಂಬ ಸತ್ಯವನ್ನು ಹೇಳಿದ್ದರು. ಅಮ್ಮ ಅಮ್ಮ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಅವಳ ದುಃಖ ಎಲ್ಲೆ ಮೀರಿತ್ತು. ಅವಳ ತಾಯಿಯ ದೇಹವನ್ನು ಆ ಕಡೆಯಿಂದ ಈ ಕಡೆಗೆ ಅಲ್ಲಾಡಿಸುತ್ತಾ ಎದ್ದೇಳು ಎದ್ದೇಳು ಅಮ್ಮ ಎಂದರು. ಹೇಳದ ಅಮ್ಮ ಯಾವಾಗಲೂ ಚಿರನಿದ್ರೆಗೆ ಜಾರಿದ್ದರು. ಅಮ್ಮ, ನೀನು ತುಂಬ ಒಳ್ಳೆಯ ತಾಯಿಯಲ್ಲವೇ, ಎದ್ದೇಳು ಅಮ್ಮ ಎದ್ದೇಳು ಎಂದು ಗೋಗರೆಯುತ್ತಿದ್ದಳು ನೈಋತ್ಯ. ಆಸ್ಪತ್ರೆಯಲ್ಲಿನ ಫಾರ್ಮಾಲಿಟೀಸ್ ಮುಗಿಸಿ ಸಾವಿತ್ರಮ್ಮನ ದೇಹವನ್ನು ನಕುಲ್ ಮನೆಗೆ ತೆಗೆದುಕೊಂಡು ಹೋಗಲಾಗಿತ್ತು. ಮನೆಯ ಮುಂದೆ 100 ಜನರು ನೆರೆದಿದ್ದರು. ನೈಋತ್ಯ ಪರಿಸ್ಥಿತಿ ಹದಗೆಟ್ಟಿತ್ತು. ನಗುವಿನಿಂದ ಕೂಡಿದ್ದ ಮನೆ ಸ್ಮಶಾನದಂತೆ ಆಗಿತ್ತು. ತಾಯಿಯ ಶವದ ಮುಂದೆ ಕುಳಿತ ನೈಋತ್ಯ ಕಣ್ಣು ಮಿಟಕಿಸದಂತೆ ಅವರ ತಾಯಿಯ ಮುಖವನ್ನು ನೋಡುತ್ತಾ ಕುಳಿತಿದ್ದಳು. ಮೌನವೇ ಅವಳ ಉತ್ತರವಾಗಿತ್ತು. ಅಜ್ಜಿ ನೈಋತ್ಯ ಬಳಿ ಬಂದು ಅವಳ ತಲೆಯನ್ನು ನೇವರಿಸುತ್ತಾ, ಅವರ ಆಯಸ್ಸು ಅಷ್ಟೇ ಇದ್ದದ್ದು ಅನಿಸುತ್ತದೆ. ನೀನು ಎಷ್ಟು ಹತ್ತರೂ ಕೂಡ ನಿಮ್ಮ ಅಮ್ಮ ಮತ್ತೆ ಜೀವಂತವಾಗಿ ಬರುವುದಿಲ್ಲ ಎಂದು ಹೇಳಲು ನೈಋತ್ಯ, ಕಷ್ಟದ ದಿನಗಳಲ್ಲಿ ನನ್ನ ಸಾಕಿದ ತಾಯಿ ನನ್ನ ಕಣ್ಣು ಮುಂದೆಯೇ ಪ್ರಾಣವನ್ನು ಬಿಟ್ಟರು ಎಂದು ಗೋಳಾಡುತ್ತಾ ಅಳುತ್ತಿರಲು ಅವಳನ್ನು ಸಮಾಧಾನಿಸುವ ದಾರಿ ಯಾರಿಗೂ ತಿಳಿಯಲಿಲ್ಲ. ಹೆತ್ತ ತಾಯಿಯನ್ನು ಕಳೆದುಕೊಂಡರೂ ಎಷ್ಟು ದುಃಖವಾಗುತ್ತದೆ ಆ ಅರಿವು ನಕುಲ್ಗೆ ತಿಳಿದಿತ್ತು. ಅವನು ಕೂಡ ಆ ದಾರಿಯಲ್ಲಿ ಬಂದವನಲ್ಲವೇ. ಅಜ್ಜಿ, ನಮ್ಮಮ್ಮ ಇಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ. ಅವರಿಲ್ಲ ಎನ್ನುವುದನ್ನು ನನ್ನ ಕೈಯಲ್ಲಿ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದೇ ಹೇಳಲು, ಅಜ್ಜಿ ಹಾಗೆ ಎಲ್ಲ ಹೇಳಬಾರ್ದು ನೈಋತ್ಯ,
ನಾವೆಷ್ಟು ಆಯಸ್ಸು ತಂದಿರುತ್ತೇವೆ ಅಷ್ಟೇ ಭೂಮಿಯ ಮೇಲೆ ನಮ್ಮ ವಾಸ. ನಮ್ಮ ಆಯಸ್ಸು ಮುಗಿದ ಮೇಲೆ ನಾವಲ್ಲಿಂದ ಹೊರಡಬೇಕು ಅಷ್ಟೇ. ಯಾರೂ ಕೂಡ ಭೂಮಿಯ ಮೇಲೆ ಶಾಶ್ವತವಲ್ಲ. ಬುದ್ಧಿವಂತಳಾಗಿರುವ ನೀನೇ ಈ ರೀತಿ ಯೋಚನೆ ಮಾಡಿದ್ರೆ ಏನೂ ಅರಿಯದ ಪುಟ್ಟ ಕಂದಮ್ಮಗಳ ಗತಿ ಏನು? ನೋಡು ನೈಋತ್ಯ, ಆಗಿದ್ದು ಹಾಗೆ ಹೋಗಿದೆ. ಅದಕ್ಕೆ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ನೋಡಪ್ಪ ನಕುಲ್, ಮುಂದಿನ ಕಾರ್ಯಗಳ ಬಗ್ಗೆ ಗಮನ ಕೊಡು. ನೋಡಮ್ಮ ನೈಋತ್ಯ, ಕಡೆಯ ಬಾರಿ ನಿನ್ನ ತಾಯಿಯ ಮುಖವನ್ನು ಸ್ಪಷ್ಟವಾಗಿ ನೋಡಿಕೊಂಡು ಬಿಡು. ನಂತರ ನೀನು ನೋಡುತ್ತೇನೆಂದರೂ ನಿನ್ನ ತಾಯಿಯ ಮುಖ ಸಿಗಲಾರದು. ಕೊನೆಯ ಬಾರಿ ಅವರ ಮುಖ ನೋಡಿ ನಿನ್ನ ಋಣವನ್ನು ತೀರಿಸು. ಅವರಿಗೆ ಭಕ್ತಿಯಿಂದ ಪೂಜೆ ಮಾಡು. ಅವರು ಈ ಭೂಮಿಯ ಮೇಲೆ ಇಲ್ಲದಿದ್ದರೂ ನೀನು ಚೆನ್ನಾಗಿರಲಿ ಎಂದು ಇರುವಲ್ಲಿಂದ ಆಶೀರ್ವಾದ ಮಾಡುತ್ತಾರೆ. ಸಾವು ಎಲ್ಲರ ಮನೆಯಲ್ಲೂ ಇರುವಂತಹದ್ದು. ಕಷ್ಟಗಳು ಕೂಡ ಯಾರನ್ನೂ ಬಿಟ್ಟಿಲ್ಲ. ಅಂತಹ ದೇವಾನುದೇವತೆಗಳಿಗೆ ಕಷ್ಟ ತಪ್ಪಿದ್ದಲ್ಲ ಅಂದ ಮೇಲೆ ನಮ್ಮಂತಹ ಹುಲುಮಾನವರು ಯಾವ ಲೆಕ್ಕ ಹೇಳು? ನೀನು ಬುದ್ಧಿವಂತೆ ಆಗಿರುವುದರಿಂದ ನಿನಗೆ ಈ ಮಾತನ್ನು ಹೇಳುತ್ತಿದ್ದೇನೆ. ನಮಗೆ ನಾವೇ ಮನಃಶಾಂತಿಯನ್ನು ಹುಡುಕಬೇಕೇ ವಿನ ನಮ್ಮನ್ನು ಮನಃಶಾಂತಿ ಹುಡುಕಿ ಬರುವುದಿಲ್ಲ. ನನಗಿದ್ದ ಒಂದೇ ಒಂದು ಧೈರ್ಯ ಎಂದರೆ ಅದು ನನ್ನಮ್ಮ. ಅವರೇ ನನ್ನನ್ನು ಒಬ್ಬಂಟಿ ಮಾಡಿ ಹೊರಟು ಹೋಗಿದ್ದಾರೆ. ನಾನು ಯಾರಿಗಾಗಿ ಬದುಕಲಿ ಅಜ್ಜಿ? ನನಗಾಗಿ ಮಿಡುವ ಹೃದಯ ನಲ್ಲಿ ಮಣ್ಣಾಗಿ ಹೋಗುತ್ತಿದೆ. ನೋಡು ನೈಋತ್ಯ, ಆಗಿರುವ ನಷ್ಟವನ್ನು ಯಾರೂ ಕೂಡ ತುಂಬಲು ಸಾಧ್ಯವಿಲ್ಲ. ನಾನು ಹೇಳುವ ಮಾತುಗಳು ನಿನ್ನ ನೋವನ್ನು ಕಡಿಮೆ ಮಾಡಲಾರದು. ಆದರೂ ಕೂಡ ನೀನು ನಿನ್ನ ಸಂಕಟವನ್ನು ಸ್ವಲ್ಪವಾದರೂ ಕಡಿಮೆ ಮಾಡಿಕೊ. ಇರುವ ಜನರ ಜೀವನವಂತೂ ಮುಂದೆ ಹೋಗಲೇಬೇಕು. ಬಾರಮ್ಮ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಂತೆ ಎಂದು ಒಳ ಕರೆದುಕೊಂಡು ಹೋಗಿದ್ದರು ಅಜ್ಜಿ. ನಕುಲ್ ಎಲ್ಲ ಕಾರ್ಯವನ್ನು ಮುಗಿಸಿ ಬರುವುದರೊಳಗಾಗಿ ರಾತ್ರಿಯಾಗಿತ್ತು. ಅಜ್ಜಿ ನಕುಲ್ಗೋಸ್ಕರ ಕಾಯುತ್ತಾ ಕುಳಿತಿದ್ದರು. ಅವನಿಗೂ ಕೂಡ ಮನಸ್ಸು ಬಾಧಿಸುತ್ತಿತ್ತು. ಬಂದವನೇ ಅಜ್ಜಿಯ ಬಳಿ ನೈಋತ್ಯಳ ಬಗ್ಗೆ ಕೇಳಿದ. ಹತ್ತು ಮಲಗಿದ್ದಾಳೆ ಎಂದು ಅಜ್ಜಿ ಹೇಳಿದರು. ನಕುಲ್ ಕೂಡ ಸುಸ್ತಾಗಿದ್ದ ಕಾರಣ ಸುಮ್ಮನೆ ಹೋಗಿ ನೈಋತ್ಯ ಪಕ್ಕದಲ್ಲೇ ಮಲಗಿದ್ದನು. ಅಂದು ಊಟ ಯಾರಿಗೂ ಬೇಡವಾಗಿತ್ತು. ಪುಟ್ಟ ವಿಧಿಯನ್ನು ಸಮಾಧಾನ ಮಾಡಿ ಮಲಗಿಸುವುದೇ ಅಜ್ಜಿಗೆ ಕಷ್ಟದ ಕೆಲಸವಾಗಿತ್ತು. ನೈಋತ್ಯ ತಾಯಿಯ ಕಾರ್ಯವನ್ನು ಮುಗಿಸಿ ಸುಹಾಸ್ ಕೂಡ ತಡವಾಗಿ ಮನೆ ಸೇರಿದ್ದ. ತಡವಾಗಿ ಬಂದ ಮಗನನ್ನು ಸುಹಾಸ್ ತಾಯಿ, ಯಾಕಪ್ಪ ಇವತ್ತು ತಡವಾಗಿ ಬಂದೆ? ನನಗೆ ಸುಮಾರು ಸಲ ಫೋನ್ ಮಾಡಿದೆ, ನೀನು ಫೋನನ್ನು ತೆಗೆಯಲಿಲ್ಲ ಎಂದು ಕೇಳಲು ಸುಹಾಸ್ ನಡೆದ ವಿಚಾರವನ್ನು ತನ್ನ ತಾಯಿಗೆ ತಿಳಿಸಿದ್ದ. ಬೇಸರ ಪಟ್ಟುಕೊಂಡ ಸುಹಾಸ್ ತಾಯಿ, ಯಾರ್ಯಾರ ಆಯಸ್ಸು ಎಷ್ಟಿರುತ್ತದೆ ಅಷ್ಟೇ. ಭೂಮಿಯ ಮೇಲೆ ಬದುಕುವ ಅವಕಾಶ ಮಗನೇ. ಹೀಗೆ ಹೇಳ್ತಿದ್ದೇನೆ ಎಂದು ಬೇಸರ ಮಾಡಿಕೊಳ್ಳಬೇಡ. ನಾನು ಎಷ್ಟು ದಿನ ಬದುಕಿರ್ತೇನೋ ನನಗೆ ಗೊತ್ತಿಲ್ಲ. ನಿನ್ನನ್ನು ಒಬ್ಬನನ್ನೇ ಅನಾಥ ಮಾಡಿ ಹೋಗಲು ನನಗೆ ಇಷ್ಟವಿಲ್ಲ. ನೀನು ಒಂದು ಮದುವೆ ಆದರೆ ನಾನು ನೆಮ್ಮದಿಯಿಂದ ಕಣ್ಮುಚ್ಚುತ್ತೇನೆ. ನನ್ನ ಆಸೆಯನ್ನು ದಯವಿಟ್ಟು ನಡೆಸಿಕೊಡು ಎಂದು ತಮ್ಮ ಕೈ ಮುಗಿದು ಕೇಳಿಕೊಂಡಿದ್ದರು. ಅವರು ಈ ರೀತಿ ಏಕೆ ಮಾತನಾಡುತ್ತಿದ್ದಾರೆ ಎಂದು ಗೊತ್ತಾಗದ ಸುಹಾಸ್ ಅವರ ಕೈಯನ್ನು ಹಿಡಿದುಕೊಂಡು, ಏನಮ್ಮ ಈ ರೀತಿ ಮಾತಾಡ್ತಿದ್ದೀರಾ ನೀವು? ಏನಾಗಿದೆ ನಿಮಗೆ ಅಂಥದ್ದು? ಏನಾಯಿತು? ನಾನೇಕೆ ಅನಾಥವಾಗುತ್ತೇನೆ? ನೀವು ಇದ್ದೀರಲ್ಲ, ನೀವಿರುವವರೆಗೂ ನಾನು ಅನಾಥ ಆಗಲ್ಲ. ಹೇಗೆ ಸಾಧ್ಯ ಅಮ್ಮ ಎಂದು ಕೇಳಿದನು. ಈಗ ನೀವು ಖುಷಿಯಾಗಿರ್ಬೇಕಂದ್ರೆ ನಾನು ಏನು ಮಾಡಬೇಕು ಎಂದು ಕೇಳಿಕೊಂಡಿದ್ದ ಸುಹಾಸ್. ಅವನ ಮಾತನ್ನು ಕೇಳುತ್ತಲೇ ಸುಹಾಸ್ ತಾಯಿ, ನೀನು ಮೊದಲು ಮದುವೆ ಆಗಬೇಕು ಎಂದು ಹೇಳಿದ್ದರು. ಅವರ ಮಾತು ಕೇಳಿದ ಸುಹಾಸ್ಗೆ ಮೊದಲು ನೆನಪಿಗೆ ಬಂದದ್ದು ಸೌಮ್ಯ. ತಾಯಿಗೆ ಈ ವಿಚಾರ ತಿಳಿಸಿ ಅವಳನ್ನೇ ಮದುವೆ ಆಗಬೇಕು ಎಂದು ಹೇಳಲೇಬೇಕು. ಹೇಳದೆ ವಿಧಿಯಿಲ್ಲ, ಹೇಳುತ್ತೇನೆ ಎಂದುಕೊಂಡು ಅವರ ಮುಖ ನೋಡಲು, ಅಮ್ಮ ನಾನು ನಿಮಗೇನೋ ಹೇಳಬೇಕು ಎಂದು ಸುಹಾಸ್ ಹೇಳುವಷ್ಟರಲ್ಲಿ ಅವರ ಅಮ್ಮ, ನಾನು ನಿನಗೊಂದು ಹುಡುಗಿಯನ್ನು ಹುಡುಕಿದ್ದೇನೆ, ನೀನು ಅವಳನ್ನು ಮದುವೆ ಆಗ್ತೀಯಾ ಎಂದು ಕೇಳಿ, ನಾನು ಅವರ ತಂದೆ ತಾಯಿಗೆ ವಚನವನ್ನು ನೀಡುತ್ತೇನೆ, ನನ್ನ ಮಾತನ್ನು ಉಳಿಸಿಕೊಳ್ಳುತ್ತೀಯಾ ಎಂಬ ನಂಬಿಕೆಯಿಂದಲೇ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟೆ ಮಗನೇ. ನನ್ನ ಮಾತನ್ನು ನಡೆಸಿಕೊಡ್ತೀಯಾ ತಾನೆ ಎಂದು ಅವನನ್ನೇ ನೋಡಿದ್ದರು ಅವರ ತಾಯಿ. ಮೊದಲೇ ಆಘಾತದಲ್ಲಿದ್ದ ಸುಹಾಸ್ಗೆ ಅವರ ತಾಯಿ ಮತ್ತೊಂದು ಆಘಾತವನ್ನು ನೀಡಿದ್ದರು. ನಂತರ ಅವರೇ ಮಾತನಾಡಿ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವ ಮನ್ವಿತಾ ನನ್ನ ಸೊಸೆ ಎಂದು ನಾನು ನಿರ್ಧಾರ ಮಾಡಿ ಆಗಿದೆ. ಅವಳೇ ನನ್ನ ಸೊಸೆ ಆಗಬೇಕು, ಇದು ನನ್ನ ಕೊನೆಯ ಆಸೆ ಎಂದು ಕೇಳಿಕೊಂಡಿದ್ದರು. ಮುಂದುವರೆಯುವುದು.